ಕೇಂದ್ರದಿಂದ ಇದುವರೆಗೂ ಒಂದೇ ಒಂದು ರೂಪಾಯಿ ಬರ ಪರಿಹಾರವನ್ನು ಕೊಟ್ಟಿಲ್ಲ. ಪ್ರತಾಪ್ ಸಿಂಹ, ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ ಅಂತ ಮೈಸೂರಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಾಗ್ದಾಳಿ ಮಾಡಿದ್ದಾರೆ. ಪ್ರತಾಪ್ ಸಿಂಹ, ನೀನು MP ಅಲ್ಲಪ್ಪ, ಒಂದೇ ಒಂದು ರೂಪಾಯಿ ಪರಿಹಾರ ಕೊಟ್ಟಿಲ್ಲ ಇಲ್ಲಿ ಬರ ಪರಿಹಾರ ಅಂತ. ನಿನಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? MP ಅಲ್ಲಪ್ಪ ನೀನು, ಯಾಕಪ್ಪ ತರಲಿಲ್ಲ ನೀನು? ಕೇಂದ್ರ ಸರ್ಕಾರ ಬರ ಅಧ್ಯಯನ ಮಾಡ್ಕೊಂಡು ಹೋಗಿದೆ. ನಾವು ಮಾಡೋದು ಇನ್ನೊಬ್ಬರು ಬರ ಅಧ್ಯಯನ ಮಾಡೋದು ಬಿಟ್ಬಿಡಪ್ಪ, ಆಯಿತು. ಕೇಂದ್ರ ಸರ್ಕಾರದವರೇ ಬಂದು ಅಧ್ಯಯನ ಮಾಡ್ಕೊಂಡು ಹೋದ್ರಲ್ಲಪ್ಪ. ಸ್ವತಃ ನಾನೇ ಪ್ರಧಾನಿ ಮೋದಿ ಅಮಿತ್ ಶಾ ಅವರಿಗೆ ಭೇಟಿ ಮಾಡ್ಕೊಂಡು ಮನವಿಯನ್ನು ಕೂಡ ಮಾಡ್ಕೊಂಡಿದ್ದೀನಿ. ಡಿಸೆಂಬರ್ 23ಕ್ಕೆ ಸಭೆ ಕರಿತೀವಿ ಅಂದರು. ಜನವರಿ 23 ಆಯಿತು, ಸಭೆ ನಡೆಸಿಲ್ಲ ಇವರು. ಸಂಸದ ಪ್ರತಾಪ್ ಸಿಂಹ ಅಂತೂ ಬರೀ ಮಾತಾಡಿದ್ದು. ಅದನ್ನು ತಗೊಂಡು ಬಂದುಬಿಟ್ಟೆ, ಇದನ್ನು ತಗೊಂಡು ಬಂದುಬಿಟ್ಟೆ ಅಂತ ಪ್ರತಾಪ್ ಸಿಂಹ ಅಂತಾನೆ. ಎಲ್ಲಪ್ಪ ತಂದಿರೋದವನು? ಏನಪ್ಪ ಮಾಡ್ತಾ ಇದ್ದೀನಿ ನೀನು ಪ್ರತಾಪ್ ಸಿಂಹ ಅಂತ ಕೇಳಿದ್ದಾರೆ ಸಿದ್ದರಾಮಯ್ಯ ಅವರು. ಈ ಪ್ರತಾಪ್ ಸಿಂಹನಿಗೆ ನಾಚಿಕೆ ಮಾನ ಮರ್ಯಾದೆ ಏನಾದರೂ ಇದೆಯಾ? ನಿನಗಿದೆಯೇನಪ್ಪ ನಾಚಿಕೆ ಮಾನ ಮರ್ಯಾದೆ ಅಂತ ಸಿದ್ದರಾಮಯ್ಯನವರು ಕೇಳಿದ್ದಾರೆ. ಇದು ಸಿದ್ದರಾಮಯ್ಯನವರ ವಾಗ್ದಾಳಿಯ ಪರಿ. ಸೆಪ್ಟೆಂಬರ್ನಲ್ಲಿ ಮೆಮೊರಾಂಡಮ್ ಕೊಟ್ಟು ಕೇಂದ್ರ ಸರ್ಕಾರಕ್ಕೆ, ಸೆಪ್ಟೆಂಬರ್ ತಿಂಗಳಲ್ಲಿ ಮೆಮೊರಾಂಡಮ್ ಕೊಟ್ಟು ಅವರು ಕೇಂದ್ರದ ತಂಡ ಬಂದಿತ್ತು. ಬರಗಾಲ ವೀಕ್ಷಣೆ ಮಾಡ್ಕೊಂಡು ನೋಡ್ಕೊಂಡು ಹೋದ್ರು. ಕೇಂದ್ರ ಸರ್ಕಾರಕ್ಕೆ ವರದಿ ಕೊಟ್ಟರು. ಆದ್ರೆ ಇವತ್ತಿನವರಿಗೆ ₹1 ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇವತ್ತಿನವರಿಗೆ ಒಂದೇ ₹1 ಕೊಟ್ಟಿಲ್ಲ. ರೈತರ ಬಗ್ಗೆ ಬಹಳ ಮಾತನಾಡ್ತಾರೆ, ಯುವಕರ ಬಗ್ಗೆ ಬಹಳ ಮಾತಾಡ್ತಾರೆ, ಮಹಿಳೆಯರ ಬಗ್ಗೆ ಬಹಳ ಮಾತಾಡ್ತಾರೆ. ನಾನು ಸ್ವತಃ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿ ಕಳೆದ ತಿಂಗಳು ಡಿಸೆಂಬರ್ನಲ್ಲಿ ಪ್ರೈಮ್ ಮಿನಿಸ್ಟರ್ನ ಭೇಟಿ ಮಾಡಿ, ಅಮಿತ್ ಶಾ ಅವರನ್ನು ಭೇಟಿ ಮಾಡಿ, ಕೂಡಲೇ ಕೇಂದ್ರ ಸರ್ಕಾರದಿಂದ ಹಣ ಬಿಡುಗಡೆ ಮಾಡಿ NDRF ನಲ್ಲಿ ಅಂತೇಳಿ ಮನವಿ ಮಾಡಿದೆ. ಅಮಿತ್ ಶಾ ಹೇಳಿದ್ರು ಡಿಸೆಂಬರ್ 23ಕ್ಕೆ ಮೀಟಿಂಗ್ ಮಾಡ್ತೀವಿ. ಡಿಸೆಂಬರ್ 23ಕ್ಕೆ, ಈಗ ಜನವರಿ 24 ಇವತ್ತು. ಡಿಸೆಂಬರ್ 23ಕ್ಕೆ ಮೀಟಿಂಗ್ ಮಾಡಿ ತೀರ್ಮಾನ ತಗೊಳ್ತೀವಿ ಅಂತ ಹೇಳಿದ್ರು. ಇವತ್ತವರಿಗೆ ಬಿಜೆಪಿಯವರು ತಗೊಳ್ಳಿಲ್ಲ. ರೈತರ ಬಗ್ಗೆ ಅವರಿಗೆ ಕಾಳಜಿ ಇದೆಯಾ? ಕರ್ನಾಟಕದ ರೈತರನ್ನ ಮಲತಾಯಿ ಧೋರಣೆಯಿಂದ ನೋಡ್ತಾ ಇದ್ದಾರಾ ಇಲ್ವಾ? ಹೇಳಿ ನೋಡೋಣ. ನೀವೇ ಬಿಜೆಪಿಯವರು ಬೆಂಬಲ ಕೊಡಬೇಕಾ? ಆ ಪ್ರತಾಪ್ ಸಿಂಹ ಏನು ಮಾತಾಡದ್ದು, ಹೇಳಿದ್ದು, ನಾ ತಗೊಬಂದೆ, ಇತ್ತಗಬಂದೆ. ಮಿಸ್ಟರ್ ಪ್ರತಾಪ್ ಸಿಂಹ, ಕೇಂದ್ರ ಸರ್ಕಾರಕ್ಕೆ ನಾವು ಕಳಿಸಿ ಮನವಿಯನ್ನು ಕೊಟ್ಟು 3-4 ತಿಂಗಳಾಯ್ತು. ಇವತ್ತಿನವರೆಗೂ ₹1 ಕೊಟ್ಟಿಲ್ಲ.